ಹಬ್ಬಬ್ಬ ಎಲ್ಲೆಲ್ಲೂ ದೀಪಗಳ ಬೆಳಕು, ನೋಡುವ ಕಣ್ಗಳಿಗೆ ಬೆಳಕಿನ ಹಬ್ಬ. ನಾಡಹಬ್ಬ ದಸರಾ ಪ್ರಯುಕ್ತ ಸಾಂಸ್ಕೃತಿಕ ನಗರಿ ಮೈಸೂರು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ. ನಗರದ ಎಲ್ಲ ರಸ್ತೆಗಳು ಹಾಗೂ ವೃತ್ತಗಳಲ್ಲಿ ವಿದ್ಯುತ್ ದೀಪಗಳು ಬೆಳಗಲು ಪ್ರಾರಂಭಿಸಿದ್ದು ಪ್ರತಿಯೊಬ್ಬರ ಕಣ್ಮನ ಸೆಳೆಯುತ್ತಿದೆ. ದೀಪಾಲಂಕಾರವು ಈ ಹಿಂದಿಗಿಂತಲೂ ಆಕರ್ಷಕ ಅದ್ದೂರಿಯಾಗಿ ಮಾಡಲಾಗಿದೆ. ಈ ಬಾರಿ ಹೊಸ ವಿನ್ಯಾಸದೊಂದಿಗೆ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ದಸರಾವನ್ನು ಕಣ್ತುಂಬಿಕೊಳ್ಳಲು ಬರುವ ಪ್ರವಾಸಿಗರನ್ನು ಆಕರ್ಷಿಸಲು ಅಪರೂಪದ ವಿದ್ಯುತ್ ದೀಪಾಲಂಕಾರ ರೂಪಿಸಲಾಗಿದೆ. ಕಳೆದ ಬಾರಿ ನಗರದಲ್ಲಿ 120 ಕಿಲೋಮೀಟರ್ 98 ವೃತ್ತಗಳು 27 ಇತರ 59 ವಿವಿಧ ಪ್ರತಿಕೃತಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಈ ಬಾರಿ 136 ಕಿಲೋಮೀಟರ್ ರಸ್ತೆ, 118 ವೃತ್ತಗಳು, 60 ಆಕೃತಿಗಳಿಗೆ ದೀಪಾಲಂಕಾರ ಮಾಡಲಾಗಿದೆ. ಜಂಬೂ ಸವಾರಿ ಮೆರವಣಿಗೆ ಸಾಗುವ ರಾಜಮಾರ್ಗದಲ್ಲಿ ಆಕರ್ಷಕ ದೀಪಾಲಂಕಾರ ಮಾಡಲಾಗಿದೆ. ಮೈಸೂರಿನ ಹೃದಯ ಭಾಗದ ಪ್ರಮುಖ ವೃತ್ತ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿರುವ 118 ವೃತ್ತಗಳಿಗೂ ಬೆಳಗುವ ವಿದ್ಯುತ್ ದೀಪಗಳ ಮೂಲಕ ಅಲಂಕಾರ ಮಾಡಲಾಗಿದೆ. ನಗರದ ಪ್ರಮುಖ ತಾಣವಾಗಿರುವ ದೊಡ್ಡಕೆರೆ ಮೈದಾನ, ಗನ್ ಹೌಸ್ ವೃತ್ತ, ರಾಮಸ್ವಾಮಿ ವೃತ್ತ, ಕೌಟಿಲ್ಯ ವೃತ್ತ, LIC ಕಚೇರಿ ವೃತ್ತ, ಮೂಢ ವೃತ್ತ, ದೇವರಾಜ ಅರಸು ರಸ್ತೆ, JLB ರಸ್ತೆ ಜಂಕ್ಷನ್, ರೈಲ್ವೆ ನಿಲ್ದಾಣದ ವೃತ್ತ, ಚಲುವಾಂಬ ಆಸ್ಪತ್ರೆ ವೃತ್ತ, ಸರ್ಕಾರಿ ಆಯುರ್ವೇದ ಕಾಲೇಜು ವೃತ್ತ, ಹೈವೇ ವೃತ್ತ, ಫೌಂಟೇನ್ ವೃತ್ತ ಸೇರಿದಂತೆ ವಿವಿಧ ವೃತ್ತಗಳಲ್ಲಿ ವರ್ಣರಂಜಿತ ಲೈಟಿಂಗ್ಗಳಿಂದ ವಿವಿಧ ಆಕೃತಿ ನಿರ್ಮಿಸಲಾಗಿದೆ. ದೀಪಾಲಂಕಾರದ ಮೆರುಗು ಹೆಚ್ಚಿಸಲು ಈ ಸಲ ಹೊರ ರಾಜ್ಯಗಳಿಂದ ಅತ್ಯಾಕರ್ಷಕ ವಿದ್ಯುತ್ ಬಲ್ಬ್ ತರಿಸಿ ಅಳವಡಿಸಲಾಗಿದೆ. ಈ ಬಲ್ಬ್ಗಳು ಚಲಿಸುವಂತೆ ಗೋಚರವಾಗುವುದರಿಂದ ವಿವಿಧ ಆಕೃತಿಗಳಿಗೆ ಕಾಂತಿ ಬರಲಿದೆ. ಈ ಲೈಟಿಂಗ್ನಿಂದ ತ್ರಿವರ್ಣ ಧ್ವಜ ಹರಡುವಂತೆ, ವಾಹನಗಳ ಆಕೃತಿಯಲ್ಲಿ ಚಕ್ರಗಳು ಚಲಿಸುವಂತೆ ವಿವಿಧ ಗೊಂಬೆ ಆಕೃತಿಗಳು ಚಲನಶೀಲತೆಯಿಂದ ಕಾಣಲಿವೆ. 6 ಕೋಟಿ ರು ಬಜೆಟ್ ವಿದ್ಯುತ್ ದೀಪಾಲಂಕಾರದಲ್ಲಿ ಲಕ್ಷಾಂತರ ಬಲ್ಬ್ಸ್ ಬೆಳಗುವುದರಿಂದ 2.50 ಲಕ್ಷ ಯೂನಿಟ್ ವಿದ್ಯುತ್ ಬೇಕಾಗಲಿದೆ. ದಸರಾ ದೀಪಾಲಂಕಾರಕ್ಕಾಗಿ ಈ ಬಾರಿ 6 ಕೋಟಿ ರು ಖರ್ಚು ಮಾಡಲಾಗುತ್ತಿದೆ. ಕಳೆದ ಬಾರಿ 6.15 ಕೋಟಿ ರು ವೆಚ್ಚವಾಗಿತ್ತು. ಇದಕ್ಕೆ ಹೋಲಿಕೆ ಮಾಡಿದರೆ ಈ ಸಲ 15 ಲಕ್ಷ ರು ಕಡಿಮೆಯಾಗಿದೆ. ಒಟ್ಟಾರೆ ಮೈಸೂರು ಸಲಂಕೃತ ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು ನೋಡುವ ಕಣ್ಣುಗಳಿಗೆ ಅಕ್ಷರಶಃ ಬೆಳಕಿನ ಹಬ್ಬವೇ. ನೋಡ್ರಿ ಆರಾಮಾಗಿ ಆರಾಮ್ಸೆ ನೋಡಿ ನಿಧಾನಕ್ಕೆ ಬಿಡಿ 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 ಈ ಬಾರಿಯ ಶೀರ್ಷಿಕೆ ಗೀತೆ ಕಳೆದ ಬಾರಿಯ ಶೀರ್ಷಿಕೆ ಗೀತೆಯೂ ಕೂಡ ಹೌದು. ಮೈಸೂರ ದಸರೆಯನ್ನು ನೋಡೋದಕ್ಕೆ ಕೈ ಬೀಸಿ ಕರೆಯುವಂತೆ ಅವರು ಹಾಡನ್ನು ರಚಿಸಿದ್ರು. ಬಹಳ ಸೊಗಸಾದ ಸಾಲು.